ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಅವರ ಪುತ್ರ ದರ್ಪ ಮೆರೆದಿದ್ದಾರೆ. ಮಹಿಳಾ ಅಧಿಕಾರಿಗೆ ಆವಾಜ್ ಹಾಕಿರುವ ಆಡಿಯೋ ಕೂಡ ವೈರಲ್ ಆಗಿದೆ. ಸ್ವತಃ ಆ ಮಹಿಳಾ ಅಧಿಕಾರಿಯೇ ಬಂದು ದೂರು ಕೊಟ್ಟರು ಕೂಡ ದರ್ಪ ಮೆರೆದಿದ್ದಾರೆ ಅಂದ್ರೂ ಕೂಡ ಇಲ್ಲಿ ತನಕ ಪೊಲೀಸರು ಯಾಕೆ ಆತನ ವಿರುದ್ಧ ಕ್ರಮ ಕೈಗೊಂಡಿಲ್ಲ? ಒತ್ತಡಕ್ಕೆ ಒಳಗಾಗಿದ್ದಾರಾ? ಈ ಪ್ರಶ್ನೆ ಕಾಡ್ತಾ ಇದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಲೇಡಿ ಆಫೀಸರ್ ಮೇಲೆ ದರ್ಪ ಮೆರೆದ ಶೂರ ಎಲ್ಲಿ? ಶಾಸಕನ ಪುತ್ರನ ಬಚಾವ್ಗೆ ನಡೆದಿದ್ಯಾ ಷಡ್ಯಂತ್ರ? ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ಮಹಿಳಾ ಅಧಿಕಾರಿಗಳಿಗೆ ಅವಾಚ್ಯ ಪದದಿಂದ ನಿಂದನೆ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಶಾಸಕನ ಪುತ್ರನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಿನ್ನೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿತ್ತು. ಎಚ್ಚೆತ್ತ ಪೊಲೀಸರು ನಿನ್ನೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ದೂರಿನ ಆಧಾರದ ಮೇಲೆ ಭದ್ರಾವತಿ ಹಳೆನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ರು. ಐಪಿಸಿ ಸೆಕ್ಷನ್ 132, 352, 351(2), 189(2), 190 BNS ಕಾಯ್ದೆಯಡಿ ದೂರು ದಾಖಲಿಸಿದ ಪೊಲೀಸರು ಸಂಗಮೇಶ್ ಪುತ್ರ ಬಸವೇಶ್ ಬಚಾವ್ ಮಾಡಲು ಮುಂದಾದ್ರ ಎಂಬ ಅನುಮಾನ ಕಾಡಿದೆ. ವಿಡಿಯೋನಲ್ಲಿ ಬೈದಿರುವ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಹೆಸರು ಎಫ್ಐಆರ್ ನಲ್ಲಿ ದಾಖಲಿಸಿದೆ. ಅಚ್ಚರಿ ಅಂದರೆ ಬಸವೇಶ್ ಹೆಸರು ಎಫ್ಐಆರ್ ನಲ್ಲೇ ಇಲ್ಲ. ನಡೆದ ಘಟನೆ ಬಗ್ಗೆ ನಾವೀಗ ಆಲ್ರೆಡಿ ಎಫ್ಐಆರ್ ದಾಖಲು ಮಾಡಿದ್ದೀವಿ, ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ. ಅಲ್ಲಿ ಏನು ನಡೀತು ಅನ್ನೋದನ್ನ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ಇನ್ನು ಎಫ್ಐಆರ್ ದಾಖಲಾಗುತ್ತಿದ್ದಂತೆಯೇ ಭದ್ರಾವತಿ ಡಿವೈಎಸ್ಪಿ ನಾಗರಾಜ್ ನೇತೃತ್ವ ತಂಡ ಕಾರ್ಯಾಚರಣೆ ನಡೆಸಿ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಅಜಯ್, ಚನ್ನಗಿರಿ ರಸ್ತೆ ಬಳಿ ರವಿ ಹಾಗೂ ವರುಣ್ ಅವರನ್ನು ಬಂಧಿಸಲಾಗಿದೆ. ಈ 3 ಬಂಧಿತ ಆರೋಪಿಗಳು ಮಹಿಳಾ ಅಧಿಕಾರಿ ಜ್ಯೋತಿ ದಾಳಿ ವೇಳೆ ಘಟನಾ ಸ್ಥಳದಲ್ಲಿ ಇದ್ರು ಎನ್ನಲಾಗಿದೆ. ಬಸವೇಶ್ ಮೇಲೆ ದೂರು ನೀಡಲು ಎದರಿದ್ರ ಅಧಿಕಾರಿ. ಇನ್ನು ಶಾಸಕ ಸಂಗಮೇಶ್ ಮಗನನ್ನು ಪ್ರಕರಣದಿಂದ ಬಚಾವ್ ಮಾಡಲು ಷಡ್ಯಂತ್ರ ನಡೆದಿದೆ ಎಂಬ ಅನುಮಾನ ಕಾಡಿದೆ. ಮಹಿಳಾ ಅಧಿಕಾರಿ ಮೇಲೆ ಒತ್ತಡ ಹೇರಿ ಸಂಗಮೇಶ್ ಮಗನ ಹೆಸರು ಬಳಸದೆ ಅನಾಮಧೇಯ ವ್ಯಕ್ತಿ ಮೇಲೆ ಪ್ರಕರಣ ದಾಖಲಿಸುವಂತೆ ಒತ್ತಡ ಹಾಕಿದ್ರ ಎನ್ನಲಾಗಿದೆ. ನೋಡಿ, ಈಗ ಯಾರು ಅಲ್ಲಿ ನಮಗೆ ಸ್ಪಷ್ಟತೆ ಇಲ್ಲ, ಅಲ್ಲಿ ಯಾರು ನಮಗೆ ಬೈದಿದ್ದಾರೆ ಅನ್ನೋದಕ್ಕೆ. ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ. ಸಂದರ್ಭ ಅದು ರಾತ್ರಿ ರೈಡಿಗೆ, ಮರಳು ಗಣಿಗಾರಿಕೆ ರೈಡಿಗೆ ಹೋದಂತ ಸಂದರ್ಭದಲ್ಲಿ ಕೇಸ್ ದಾಖಲಾಗುತ್ತಿದ್ದಂತೆಯೇ ಪೊಲೀಸರು ತ್ವರಿತಗತಿಯಲ್ಲೇ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಶಾಸಕರ ಪುತ್ರ ಬಸವೇಶನ ಹೆಸರಿಲ್ಲದೆ ಕೇವಲ 6-7 ಜನರ ವಿರುದ್ಧ ದೂರು ದಾಖಲಾಗಿರುವುದು ಅಚ್ಚರಿಗೆ ಕಾರಣವಾಗಿದೆ. ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಅವರ ಪುತ್ರ ದರ್ಪ ಮೆರೆದಿದ್ದಾರೆ. ಮಹಿಳಾ ಅಧಿಕಾರಿಗೆ ಆವಾಜ್ ಹಾಕಿರುವ ಆಡಿಯೋ ಕೂಡ ವೈರಲ್ ಆಗಿದೆ. ಸ್ವತಃ ಆ ಮಹಿಳಾ ಅಧಿಕಾರಿಯೇ ಬಂದು ದೂರು ಕೊಟ್ಟರು ಕೂಡ ದರ್ಪ ಮೆರೆದಿದ್ದಾರೆ ಅಂದ್ರೂ ಕೂಡ ಇಲ್ಲಿ ತನಕ ಪೊಲೀಸರು ಯಾಕೆ ಆತನ ವಿರುದ್ಧ ಕ್ರಮ ಕೈಗೊಂಡಿಲ್ಲ? ಒತ್ತಡಕ್ಕೆ ಒಳಗಾಗಿದ್ದಾರಾ? ಈ ಪ್ರಶ್ನೆ ಕಾಡ್ತಾ ಇದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಲೇಡಿ ಆಫೀಸರ್ ಮೇಲೆ ದರ್ಪ ಮೆರೆದ ಶೂರ ಎಲ್ಲಿ? ಶಾಸಕನ ಪುತ್ರನ ಬಚಾವ್ಗೆ ನಡೆದಿದ್ಯಾ ಷಡ್ಯಂತ್ರ? ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ಮಹಿಳಾ ಅಧಿಕಾರಿಗಳಿಗೆ ಅವಾಚ್ಯ ಪದದಿಂದ ನಿಂದನೆ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಶಾಸಕನ ಪುತ್ರನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಿನ್ನೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿತ್ತು. ಎಚ್ಚೆತ್ತ ಪೊಲೀಸರು ನಿನ್ನೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ದೂರಿನ ಆಧಾರದ ಮೇಲೆ ಭದ್ರಾವತಿ ಹಳೆನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ರು. ಐಪಿಸಿ ಸೆಕ್ಷನ್ 132, 352, 351(2), 189(2), 190 BNS ಕಾಯ್ದೆಯಡಿ ದೂರು ದಾಖಲಿಸಿದ ಪೊಲೀಸರು ಸಂಗಮೇಶ್ ಪುತ್ರ ಬಸವೇಶ್ ಬಚಾವ್ ಮಾಡಲು ಮುಂದಾದ್ರ ಎಂಬ ಅನುಮಾನ ಕಾಡಿದೆ. ವಿಡಿಯೋನಲ್ಲಿ ಬೈದಿರುವ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಹೆಸರು ಎಫ್ಐಆರ್ ನಲ್ಲಿ ದಾಖಲಿಸಿದೆ. ಅಚ್ಚರಿ ಅಂದರೆ ಬಸವೇಶ್ ಹೆಸರು ಎಫ್ಐಆರ್ ನಲ್ಲೇ ಇಲ್ಲ.
ನಡೆದ ಘಟನೆ ಬಗ್ಗೆ ನಾವೀಗ ಆಲ್ರೆಡಿ FIR ದಾಖಲು ಮಾಡಿದ್ದೀವಿ, ಮತ್ತೇನು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ. ಅಲ್ಲಿ ಏನು ನಡೀತು ಅನ್ನೋದನ್ನು ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ಇನ್ನು FIR ದಾಖಲಾಗುತ್ತಿದ್ದಂತೆಯೇ ಭದ್ರಾವತಿ ಡಿವೈಎಸ್ಪಿ ನಾಗರಾಜ್ ನೇತೃತ್ವ ತಂಡ ಕಾರ್ಯಾಚರಣೆ ನಡೆಸಿ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಅಜಯ್, ಚನ್ನಗಿರಿ ರಸ್ತೆ ಬಳಿ ರವಿ ಹಾಗೂ ವರುಣ್ ಅವರನ್ನು ಬಂಧಿಸಲಾಗಿದೆ. ಈ 3 ಬಂಧಿತ ಆರೋಪಿಗಳು ಮಹಿಳಾ ಅಧಿಕಾರಿ ಜ್ಯೋತಿ ದಾಳಿ ವೇಳೆ ಘಟನಾ ಸ್ಥಳದಲ್ಲಿ ಇದ್ರು ಎನ್ನಲಾಗಿದೆ. ಬಸವೇಶ್ ಮೇಲೆ ದೂರು ನೀಡಲು ಎದರಿದ್ರ ಅಧಿಕಾರಿ. ಇನ್ನು ಶಾಸಕ ಸಂಗಮೇಶ್ ಮಗನನ್ನು ಪ್ರಕರಣದಿಂದ ಬಚಾವ್ ಮಾಡಲು ಷಡ್ಯಂತ್ರ ನಡೆದಿದೆ ಎಂಬ ಅನುಮಾನ ಕಾಡಿದೆ. ಮಹಿಳಾ ಅಧಿಕಾರಿ ಮೇಲೆ ಒತ್ತಡ ಹೇರಿ ಸಂಗಮೇಶ್ ಮಗನ ಹೆಸರು ಬಳಸದೆ ಅನಾಮಧೇಯ ವ್ಯಕ್ತಿ ಮೇಲೆ ಪ್ರಕರಣ ದಾಖಲಿಸುವಂತೆ ಒತ್ತಡ ಹಾಕಿದ್ರ ಎನ್ನಲಾಗಿದೆ. ನೋಡಿ, ಈಗ ಯಾರು ಅಲ್ಲಿ ನಮಗೆ ಸ್ಪಷ್ಟತೆ ಇಲ್ಲ, ಅಲ್ಲಿ ಯಾರು ನಮಗೆ ಬೈದಿದ್ದಾರೆ ಅನ್ನೋದಕ್ಕೆ. ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ. ಸಂದರ್ಭ ಅದು ರಾತ್ರಿ ರೈಡಿಗೆ ಮರಳು ಗಣಿಗಾರಿಕೆ ರೈಡಿಗೆ ಹೋದಂತ ಸಂದರ್ಭದಲ್ಲಿ ಕೇಸ್ ದಾಖಲಾಗುತ್ತಿದ್ದಂತೆಯೇ ಪೊಲೀಸರು ತ್ವರಿತಗತಿಯಲ್ಲೇ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಶಾಸಕರ ಪುತ್ರ ಬಸವೇಶನ ಹೆಸರಿಲ್ಲದೆ ಕೇವಲ 6-7 ಜನರ ವಿರುದ್ಧ ದೂರು ದಾಖಲಾಗಿರುವುದು ಅಚ್ಚರಿಗೆ ಕಾರಣವಾಗಿದೆ. ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭದ್ರಾವತಿ ಶಾಸಕ BK ಸಂಗಮೇಶ್ ಅವರ ಪುತ್ರ ದರ್ಪ ಮೆರೆದಿದ್ದಾರೆ. ಮಹಿಳಾ ಅಧಿಕಾರಿಗೆ ಆವಾಜ್ ಹಾಕಿರುವ ಆಡಿಯೋ ಕೂಡ ವೈರಲ್ ಆಗಿದೆ. ಸ್ವತಃ ಆ ಮಹಿಳಾ ಅಧಿಕಾರಿಯೇ ಬಂದು ದೂರು ಕೊಟ್ಟರು ಕೂಡ ದರ್ಪ ಮೆರೆದಿದ್ದಾರೆ ಅಂದ್ರೂ ಕೂಡ ಇಲ್ಲಿ ತನಕ ಪೊಲೀಸರು ಯಾಕೆ ಆತನ ವಿರುದ್ಧ ಕ್ರಮ ಕೈಗೊಂಡಿಲ್ಲ? ಒತ್ತಡಕ್ಕೆ ಒಳಗಾಗಿದ್ದಾರಾ? ಈ ಪ್ರಶ್ನೆ ಕಾಡ್ತಾ ಇದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಲೇಡಿ ಆಫೀಸರ್ ಮೇಲೆ ದರ್ಪ ಮೆರೆದ ಶೂರ ಎಲ್ಲಿ? ಶಾಸಕನ ಪುತ್ರನ ಬಚಾವ್ಗೆ ನಡೆದಿದ್ಯಾ ಷಡ್ಯಂತ್ರ? ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ಮಹಿಳಾ ಅಧಿಕಾರಿಗಳಿಗೆ ಅವಾಚ್ಯ ಪದದಿಂದ ನಿಂದನೆ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಶಾಸಕನ ಪುತ್ರನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಿನ್ನೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿತ್ತು. ಎಚ್ಚೆತ್ತ ಪೊಲೀಸರು ನಿನ್ನೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ದೂರಿನ ಆಧಾರದ ಮೇಲೆ ಭದ್ರಾವತಿ ಹಳೆನಗರ ಠಾಣೆಯಲ್ಲಿ FIR ದಾಖಲಿಸಿದ್ರು. IPC ಸೆಕ್ಷನ್ 132, 352, 351/2, 189/2, 190 BNS ಕಾಯ್ದೆಯಡಿ ದೂರು ದಾಖಲಿಸಿದ ಪೊಲೀಸರು ಸಂಗಮೇಶ್ ಪುತ್ರ ಬಸವೇಶ್ ಬಚಾವ್ ಮಾಡಲು ಮುಂದಾದ್ರ ಎಂಬ ಅನುಮಾನ ಕಾಡಿದೆ. ವಿಡಿಯೋನಲ್ಲಿ ಬೈದಿರುವ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಹೆಸರು FIR ನಲ್ಲಿ ದಾಖಲಿಸಿದೆ. ಅಚ್ಚರಿ ಅಂದರೆ ಬಸವೇಶ್ ಹೆಸರು FIR ನಲ್ಲೇ ಇಲ್ಲ. ನಡೆದ ಘಟನೆ ಬಗ್ಗೆ ನಾವೀಗ ಆಲ್ರೆಡಿ FIR ದಾಖಲು ಮಾಡಿದ್ದೀವಿ, ಮತ್ತೇನು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ. ಅಲ್ಲಿ ಏನು ನಡೀತು ಅನ್ನೋದನ್ನು ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ಇನ್ನು FIR ದಾಖಲಾಗುತ್ತಿದ್ದಂತೆಯೇ ಭದ್ರಾವತಿ ಡಿವೈಎಸ್ಪಿ ನಾಗರಾಜ್ ನೇತೃತ್ವ ತಂಡ ಕಾರ್ಯಾಚರಣೆ ನಡೆಸಿ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಅಜಯ್, ಚನ್ನಗಿರಿ ರಸ್ತೆ ಬಳಿ ರವಿ ಹಾಗೂ ವರುಣ್ ಅವರನ್ನು ಬಂಧಿಸಲಾಗಿದೆ. ಈ 3 ಬಂಧಿತ ಆರೋಪಿಗಳು ಮಹಿಳಾ ಅಧಿಕಾರಿ ಜ್ಯೋತಿ ದಾಳಿ ವೇಳೆ ಘಟನಾ ಸ್ಥಳದಲ್ಲಿ ಇದ್ರು ಎನ್ನಲಾಗಿದೆ. ಬಸವೇಶ್ ಮೇಲೆ ದೂರು ನೀಡಲು ಎದರಿದ್ರ ಅಧಿಕಾರಿ. ಇನ್ನು ಶಾಸಕ ಸಂಗಮೇಶ್ ಮಗನನ್ನು ಪ್ರಕರಣದಿಂದ ಬಚಾವ್ ಮಾಡಲು ಷಡ್ಯಂತ್ರ ನಡೆದಿದೆ ಎಂಬ ಅನುಮಾನ ಕಾಡಿದೆ. ಮಹಿಳಾ ಅಧಿಕಾರಿ ಮೇಲೆ ಒತ್ತಡ ಹೇರಿ ಸಂಗಮೇಶ್ ಮಗನ ಹೆಸರು ಬಳಸದೆ ಅನಾಮಧೇಯ ವ್ಯಕ್ತಿ ಮೇಲೆ ಪ್ರಕರಣ ದಾಖಲಿಸುವಂತೆ ಒತ್ತಡ ಹಾಕಿದ್ರ ಎನ್ನಲಾಗಿದೆ. ನೋಡಿ, ಈಗ ಯಾರು ಅಲ್ಲಿ ನಮಗೆ ಸ್ಪಷ್ಟತೆ ಇಲ್ಲ, ಅಲ್ಲಿ ಯಾರು ನಮಗೆ ಬೈದಿದ್ದಾರೆ ಅನ್ನೋದಕ್ಕೆ. ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ. ಸಂದರ್ಭ ಅದು ರಾತ್ರಿ ರೈಡಿಗೆ ಮರಳು ಗಣಿಗಾರಿಕೆ ರೈಡಿಗೆ ಹೋದಂತ ಸಂದರ್ಭದಲ್ಲಿ ಕೇಸ್ ದಾಖಲಾಗುತ್ತಿದ್ದಂತೆಯೇ ಪೊಲೀಸರು ತ್ವರಿತಗತಿಯಲ್ಲೇ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಶಾಸಕರ ಪುತ್ರ ಬಸವೇಶನ ಹೆಸರಿಲ್ಲದೆ ಕೇವಲ 6-7 ಜನರ ವಿರುದ್ಧ ದೂರು ದಾಖಲಾಗಿರುವುದು ಅಚ್ಚರಿಗೆ ಕಾರಣವಾಗಿದೆ. ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.